ಸ್ಪಷ್ಟವಾಗ್ತಾ ಇದೆ. ಆಮ್ ಆದ್ಮಿಯ 12.5% ವೋಟ್ ಶೇರ್ ಕಂಪ್ಲೀಟ್ ಆಗಿ ಬಿಜೆಪಿಗೆ ಶಿಫ್ಟ್ ಆಗಿದೆ. ಬಿಜೆಪಿಗೆ 12.5% ವೋಟ್ ಶೇರ್ ಲಾಭ ತಂದು ಕೊಟ್ಟಿದೆ. ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವಲ್ಲಿ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇರೋದು. ಸೊ ಗಮನಿಸ್ತಾ ಇದ್ವಿ ಆಮ್ ಆದ್ಮಿ ಪಾರ್ಟಿಯ ಕಂಪ್ಲೀಟ್ ವೋಟ್ ಶೇರ್, ಅದರಲ್ಲೂ ಕೂಡ 12% ಬಿಜೆಪಿಗೆ ಶಿಫ್ಟ್ ಆಗಿದೆ ಅಂತ. ನನಗೆ ಬಹಳ ಕುತೂಹಲ ಇದ್ದಿದ್ದು, ಭಾವನಾತ್ಮಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗೆದ್ದಿದ್ದಾರೆ ದೆಹಲಿ ಜನರ ಮನಸ್ಸನ್ನ. ಒಂದ್ ಕಡೆ ಭ್ರಷ್ಟಾಚಾರ ಹೌದು, ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದ್ರು, ಎಲ್ಲವೂ ಹೌದು, ಆದ್ರೆ ಭಾವನಾತ್ಮಕವಾಗಿ ಕೂಡ ಗೆದ್ದಿದ್ದಾರೆ ಅಂತ ಅನ್ಸುತ್ತಾ? ಯಮುನಾ ನದಿ ವಿಚಾರ, ಒಂದು ಯಮುನಾ ನದಿ ವಿಚಾರಕ್ಕೆ, ಯಮುನಾ ನದಿ ಒಂದು ಭಾವನಾತ್ಮಕವಾದ ಅಸ್ತ್ರ ಆಗಿದೆ. ಆದ್ರೆ ಬಹಳ ಮುಖ್ಯವಾಗಿ ಈ ಫ್ರೀ ಬೀಸ್ಗಳು, ಈಗ ಅಲ್ಲಿಯ ಬಿಜೆಪಿ ಏನ್ ಹೇಳ್ತಾ ಇತ್ತು ಅಂತಂದ್ರೆ, ಯಾರಿಗೆಲ್ಲ ಫ್ರೀ ಬೀಸ್ ಸಿಕ್ಕಿದೆ, ಫ್ರೀ ಬೀಸ್ ಅಂತಂದ್ರೆ ನಿಮ್ಗೆ ಉಚಿತ ಏನು ಘೋಷಣೆ ಮಾಡಿದ್ದಾರೆ, ಅದು ಸಿಕ್ಕಿದವರೆಲ್ಲ ಆಮ್ ಆದ್ಮಿಗೆ ಹಾಕಿ, ಯಾರಿಗೆ ಸಿಕ್ಕಿಲ್ಲೋ ನಮ್ಗೆ ಹಾಕಿ ಅಂತೇಳಿ, ಅದು ಕರೆಕ್ಟ್ ಆಗಿ ಹೋಗಿಲ್ಲ ಅಂತೇಳಿ ಇಲ್ಲಿ ಚಂದ್ರಶೇಖರ್ ಕೂಡ ಹೇಳ್ತಾ ಇದ್ರು ಕೆಲವು ಕಡೆ. ನರೇಂದ್ರ ಮೋದಿ ಅವರ ಬಗ್ಗೆ ಈಗ ಒಂದು ಮಾತು ಹೇಳ್ತಾರೆ, ನಾ ಕಾವುಂಗ ನಾ ಕಾನೆದುಂಗ. ನಾನು ಅದನ್ನ ಅನೇಕ ಬಾರಿ ಹೇಳಿದ್ದೀನಿ. ನಾ ಕಾವುಂಗ ನಾ ಕಾನೆದುಂಗ ಪ್ರಧಾನಿಗಳೇ ನೀವು ಮಾಡಿರ್ಬೋದು, ನೀವು ತಿಂದಿಲ್ಲ ಕದ್ದಿಲ್ಲ, ನೀವು ಏನು ಹೇಳ್ದಂಗೆ ನೀವು ನಡ್ಕೊಂಡಿರ್ಬೋದು, ಆದ್ರೆ ಬಿಜೆಪಿ ಎಲ್ಲರೂ ಅದನ್ನು ಮಾಡಿದ್ದಾರೆ ಅಂತ ನಾವು ನಂಬೋದಿಲ್ಲ. ಆದರೆ ನರೇಂದ್ರ ಮೋದಿಯ ಬಗೆಗಿನ ಒಂದು ವಿಶ್ವಾಸ ಈಗಲೂ ಅಚಲವಾಗಿಯೇ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಇಂಡಿ ಮೈತ್ರಿಕೂಟ ಒಂದು ವೇಳೆ ಈ ಸಲ ಒಗ್ಗಟ್ಟಾಗದೇ ಇದ್ದಿದ್ರೆ ಖಂಡಿತವಾಗ್ಲೂ 300-350 ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿಗೆ ಸಿಗ್ತಾ ಇತ್ತು. ಆ ಶಕ್ತಿ, ಆಮೇಲೆ ಅದನ್ನು ಅವರು ಈಗಲೂ ಕೂಡ ಉಳಿಸ್ಕೊಂಡಿದ್ದಾರೆ. ಅವರ ಬಗ್ಗೆ ಏನು ಟೀಕೆ ಟಿಪ್ಪಣಿಗಳಿರಲಿ, ಮೊನ್ನೆ ಯಾರೋ ಒಬ್ಬ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು, ನಾವು ಅವರನ್ನ ವಿರೋಧ ಪಕ್ಷದಲ್ಲಿ ನೋಡಬೇಕು ಅಂತೇಳಿ. ಅಂದ್ರೆ ವಿರೋಧ ಪಕ್ಷದಲ್ಲಿ ನೋಡಬೇಕು ಅಂದ್ರೆ ನೀವು ಸೋಲ್ಸೋದಕ್ಕೆ ನಿಮ್ಗೆ ಎಲ್ಲಿ ಅವಕಾಶ ಇದೆ ನೋಡಿ. ಇಂಡಿ ಮೈತ್ರಿಕೂಟದಲ್ಲಿ ಒಂದು ಪಾರ್ಟಿ ಆಗಿದ್ದದ್ದು. ಭಾವನಾತ್ಮಕವಾಗಿ ನಾನು ಯಮುನೆಯದ್ದು ವರ್ಕೌಟ್ ಆಗಿದೆ ಅಂತ ಹೇಳೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಯಾವ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ನೀವು ಬಂದ್ರೋ, ಆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಿಲುಕಾಕೊಂಡ್ರಿ ನೀವು, ಅದನ್ನು ಜನ ಮಾನ್ಯ ಮಾಡ್ತಾ ಇದ್ರು. ಆದ್ರೆ ನೀವು ಏನು ಬಡವರ ದುಡ್ಡು ತಂತ 2 BHK ಸಾಕು ಅಂತ ಹೇಳ್ತಾ ಇದ್ದವರು 7 ಕೋಟಿ 8 ಕೋಟಿಲಿ ಆಗಬೇಕಾದ ಶಿಶುಮಾಲನ 30 ಕೋಟಿಗೆ ನೀವು ತಗೊಂಡೋದಾಗ ಜನಗಳಿಗೆ ಭ್ರಮ ನಿರಸನ ಆಗಿರಬಹುದು. ಇದು ಚೇಂಜ್ ಆಗಿದೆ. ಆ ಮೊದಲನ ಅರವಿಂದ್ ಕೇಜ್ರಿವಾಲ್ ಇಲ್ಲ. ನಾವ್ ಹೇಳ್ತೀವಲ್ಲ, ನೋಡು ಏನೋ ಏನಾಗಿ ಬದಲಾಗ್ತಾ ಇದ್ದಾಳೆ, ನಾಗವಲ್ಲಿಯಾಗಿ ಬದಲಾಗ್ತಾ ಇದ್ದಾಳೆ. ಸೊ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಎಲ್ಲಾ ರಾಜಕೀಯ ನಾಯಕರಂತೆ ನಾಗವಲ್ಲಿಯಾಗಿ ಬದಲಾದ್ರು ಬೇಡ ಅಂತ ಡಿಸೈಡ್ ಮಾಡಿದ್ರೆ ನೋಡಿ. ಬರೀ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿ ಗೆಲುವಿನ ಖುಷಿ ನೋಡಿ ಬಿಜೆಪಿಯಲ್ಲಿ. ಹೌದು, ಈಗ ಸಿಖ್ಖರ ಓಟ್ ಕೂಡ ಬಿಜೆಪಿಯ ಪಾಲಾಗ್ಬಿಟ್ಟಿದೆ ಅಂತ. 8 ಕ್ಷೇತ್ರಗಳು ಸಿಖ್ಖರ ಪ್ರಾಬಲ್ಯ ಇರುವಂತಹ 8 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಮುನ್ನಡೆ ಸಾಧಿಸಿಕೊಂಡಿದೆ. ಆ ಮೂಲಕ ಪಂಜಾಬಿಗರು ಬಿಜೆಪಿಗೆ ಬಲ್ಲೆ ಅಂತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಸಂಭ್ರಮಾಚರಣೆ ಬಿಜೆಪಿ ಪಾಳ್ಯದಲ್ಲಿ ನೋಡೋದಕ್ಕೆ ಸಿಗ್ತಾ ಇರೋದು. ಜಾಟು ಮತ್ತು ಸಿಖ್, ಮುಸ್ಲಿಮು, ಹಿಂದೂ ಬಹುತೇಕ ಎಲ್ಲ ಓಟ್ಗಳು ಕೂಡ ಬಿಜೆಪಿಗೆ ವರದಾನ ಆಗಿದೆ ಅನ್ನೋದು ಬಹಳ ಸ್ಪಷ್ಟ. ಒಂದು ಮಾತಿತ್ತು, ಹಿಂದೂ ಅಸ್ತ್ರ ಇಟ್ಕೊಂಡು ಹೋಗ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು, ಅದೇ ವರ್ಕೌಟ್ ಆಗುತ್ತೆ ಅಂತ. ಬಟ್ ಇಲ್ಲಿ ಎಲ್ಲಾ ಸಮುದಾಯದವರು ಕೂಡ ಓಟ್ ಹಾಕ್ಬಿಟ್ಟಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಆಗ್ತಾ ಇದೆ. वो जो है मध्य प्रदेश जो है और बीजेपी सीधा दावा कर रही है कि इस बार जो दिल्ली में ಬಿಜೆಪಿ ಪಾಳ್ಯದಲ್ಲಿ 27 ವರ್ಷಗಳ ಬಳಿಕ ದೆಹಲಿ ಗದ್ದುಗೆಯ ಅಥವಾ ಅಧಿಕಾರದ ಚುಕ್ಕಾಣಿ ಹಿಡಿತಿದ್ದೀವಿ ಅನ್ನುವಂತಹ ಖುಷಿ ನೋಡೋದಕ್ಕೆ ಸಿಗ್ತಾ ಇದೆ ಬಿಜೆಪಿ ನಾಯಕರಲ್ಲಿ. ಆಲ್ರೆಡಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಕಾರ್ಯಕರ್ತರಲ್ಲಿ. ಶತಮಾನದ ನಂತರ ಅಲ್ಲಿಗೆ ದೆಹಲಿ ಜನರ ದಿಲ್ ಕದ್ದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯನ್ನು. ಓಕೆ, ಯಾರಾಗ್ತಾರೆ ಮುಖ್ಯಮಂತ್ರಿ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. 3 ರೇಸಲ್ಲಿದ್ದಾರೆ. ಅಲ್ಲಿ ಪರ್ವೇಶ್ ವರ್ಮಾ ಮಾಜಿ ಸಂಸದ, ಇವರು ಮೌರಾಲಿಂದ 2 ಬಾರಿ ಸಂಸದ ಶಾಸಕ, ಮತ್ತು ಇವರ ತಂದೆ ಸಾಹಿಬ್ ಸಿಂಗ್ ವರ್ಮಾ
ಮುಖ್ಯಮಂತ್ರಿ ಆಗಿದ್ರು. ಈ ಬಾರಿ ಇವರು ನೇರವಾಗಿ ಅಖಾಡಕ್ಕೆ ಧುಮುಕಿದ್ದಾರೆ. ನವದೆಹಲಿ ಕ್ಷೇತ್ರದಲ್ಲಿ ಕೇಜ್ರಿವಾಲ್ ವಿರುದ್ಧ ಸ್ಪರ್ಧೆ ಮಾಡಿದ್ದಾರೆ ಪರ್ವೇಶ್ ವರ್ಮಾ. ಕೇಜ್ರಿವಾಲ್ ಒಂದು ಕಡೆ ಮುಖ್ಯಮಂತ್ರಿಯ ಕೆಲಸ ಮಾಡಿದಂಥವರು, ಅವರ ವಿರುದ್ಧ ಬಿಜೆಪಿ ಮುಖ್ಯಮಂತ್ರಿ ಅಭ್ಯರ್ಥಿ ಪರ್ವೇಶ್ ವರ್ಮಾ, ಆಮೇಲೆ ಅವರ ವಿರುದ್ಧ ಸಂದೀಪ್ ದೀಕ್ಷಿತ್, ಇವರು ಶೀಲಾ ದೀಕ್ಷಿತ್ ಅವರ ಮಗ. ಸೊ ಹಾಗಾಗಿ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಮಕ್ಕಳು ಸ್ಪರ್ಧೆ. 7,000 ಮತಗಳಿಂದ ಹಿನ್ನಡೆಯಲ್ಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಕೇವಲ 2008ರಲ್ಲಿ 8 ಕ್ಷೇತ್ರಗಳನ್ನು ಗೆದ್ದಿದ್ದಂಥ ಕಾಂಗ್ರೆಸ್ ಕಳೆದ 2 ಚುನಾವಣೆಗಳಲ್ಲಿ 0-0, ಈ ಬಾರಿ 100% ಮೇಲುಗೈ, ಒಂದು ಕ್ಷೇತ್ರವನ್ನು ಗೆದ್ದುಕೊಂಡಿದೆ. ಎಸ್, ಶ್ರೀಪಾದ್ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಶ್ರೀಪಾದ್. ಥ್ಯಾಂಕ್ ಯು ಸರ್. ಒಂದ್ ರೀತಿ ಬಿಜೆಪಿ ಅವರಿಗೆ ನಿರೀಕ್ಷಿತ ಗೆಲುವು ಅಂತ ಹೇಳ್ಬೋದು. ಯಾಕಂದ್ರೆ ಮೊದಲಿನಿಂದಾನು ಕೂಡ ಅವರು ಯಾವಾಗ ದೆಹಲಿ ಚುನಾವಣೆ ಅನೌನ್ಸ್ ಆಯ್ತು ಅವಾಗ್ಲಿಂದ ಈ ಸಾರಿ ಗೆಲುವು ನಮ್ದೇ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಈ ಸಾರಿ ಮಧ್ಯಮ ವರ್ಗದ ಜನ ಖಂಡಿತವಾಗಿಯೂ ನಮ್ಮನ್ನ ಕೈ ಹಿಡಿತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಕೆಳವರ್ಗದ ಜನರು ಕೂಡ ನಮ್ಮ ಕೈ ಹಿಡಿತಾರೆ ಅಂತ. ಆದ್ರೆ ಆಪ್ನವ್ರಿಗೆ ತೀರಾ ಕೆಳಮಟ್ಟದ ಜನರು ಮಾತ್ರ ಅವ್ರ ಜೊತೆಗಿದ್ರ, ಉಳಿದವರೆಲ್ಲರೂ ಕೂಡ ಆಪ್ನಿಂದ ಡೈರೆಕ್ಟ್ ಆಗಿ ಬಿಜೆಪಿಗೆ ಶಿಫ್ಟ್ ಆದ್ರ ಅನ್ನುವಂತಹ ಪ್ರಶ್ನೆ ಇದೆ. ಬಹಳ ಮುಖ್ಯವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೆಸರು ಹೇಳ್ಕೊಂಡು ಬಂದಂತಹ ಆಮ್ ಆದ್ಮಿ ಪಾರ್ಟಿಯವರು ಭ್ರಷ್ಟಾಚಾರದ ಆರೋಪದಲ್ಲೇ ಸಿಕ್ಕಾಕೊಂಡು ಇವತ್ತು ಈ ರೀತಿ ಸೋಲಿನ ರುಚಿಯನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಆದ್ರೆ ನನಗೆ ಅದರ ಮಿಡ್ಲಲ್ಲಿ ಕೂಡ ಒಂದು ವೇಳೆ ಭ್ರಷ್ಟಾಚಾರದ ಆರೋಪ ಬಂದಿದ್ರು ಕೂಡ, ಅಬಕಾರಿ ವಿಚಾರದಲ್ಲಿ ಬಂದಿದ್ರು ಕೂಡ ಜನ ಸ್ವಲ್ಪ ಆದ್ರೂ ಮಾಫಿ ಮಾಡ್ತಾ ಇದ್ರೆ. ಯಾಕಂದ್ರೆ ಯಾವುದೇ ರಾಜಕಾರಣಿಗಳು ಕೂಡ ಎಲೆಕ್ಷನ್ ಮಾಡೋಕ್ಕೆ ದುಡ್ಡು ಬೇಕು. ನಾವೊಂದು ಲೋಕಸಭಾ ಚುನಾವಣೆ ಅಂತ ಹೇಳುವಾಗ 40 ಲಕ್ಷ ಅಂತ ಹೇಳ್ತೀವಿ. ನಾವೇ ನಗೆಪಾಟ್ಲಿ ಗಿಡ ಅಂದ್ರೆ 40 ಲಕ್ಷದಲ್ಲಿ ಆಗತ್ತಾ ಅಂತೇಳಿ ಕೋಟಿ ನಮ್ಮ ಮುಂದೆ ಆಗ್ತಾ ಇರುತ್ತೆ. ಜನ ಅದನ್ನು ಕೂಡ ಮಾಫಿ ಮಾಡ್ತಾ ಇದ್ರು. ಬಹುಶಃ ಏನೋ ಆರೋಪ ಮಾಡ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಮೇಲೆ, ಏನು ಎಲ್ಲರೂ ಮಾಡಲ್ವಾ, ಅಬಕಾರಿ ಇಲಾಖೆಯಲ್ಲಿ ಏನು 300 ಕೋಟಿ ದೊಡ್ಡ ಇದಾ ಅಂತ ಬರ್ಬೋದಿತ್ತು. ಆದರೆ ಈ ಮನುಷ್ಯ ಆ ಶೀಶ್ಮಾಲ್ ರಚನೆ ಮಾಡ್ಕೊಂಡ್ರಲ್ಲ, ಅದು ಓಕೆ. ಸರ್ಕಾರಿ ನೆಕ್ಸ್ಟ್ ಬಂದವರು ಬೇಕು, ಮತ್ತೊಂದು ಬಂದವರು ಬೇಕು, ಬೇರೆ ವಿಚಾರ. 7-8 ಕೋಟಿಯಲ್ಲಿ ಆಗ್ತಾ ಇರುವಂಥದ್ದು 30-35 ಕೋಟಿಗೆ ಹೋದಾಗ ಅದನ್ನು ಒಂಥರ ಹೆಂಗೆ ಅಂತಂದರೆ ಏನು ಮಾಡಿದ್ರೆ ಅನ್ನೋ ರೀತಿಯಲ್ಲಿ. ಯಾಕಂದರೆ ಇದೇ ಮನುಷ್ಯ ನನಗೆ 1 BHK ಸಾಕು, 2 BHK ಸಾಕು ಅಂತ ಹೇಳ್ತಾ ಇದ್ದಂಥ ಮನುಷ್ಯ ಈ ಥರ ಬಂದಾಗ ಅನಿಸ್ಬಿಡುತ್ತೆ, ಓ ಇದು ನಾಗವಲ್ಲಿ ಬದಲಾಗ್ತಾ ಇದ್ದಾಳೆ ಅಂತೇಳಿ. ಒಂದು ಮಾತಿದೆ ಶ್ರೀಪಾದ್, 2 ಟೈಪ್. ಏನು ಗೊತ್ತಾ, ಈಗ ಒಬ್ಬ ಕುಡಿದು ತೂರಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ, ಒಬ್ಬ MLA. ಒಬ್ಬ ಕುಡಿದು ತೂರಾಡ್ತಾ ಇರುವಂಥ ಒಂದು MLAದು ಒಂದು ಫೋಟೋ ಸಿಗುತ್ತೆ, ಒಂದು ವಿಡಿಯೋ ಸಿಗುತ್ತೆ ಅಂತ ತಿಳ್ಕೊಳ್ಳಿ. ಅದು ಕಾಂಗ್ರೆಸ್ನವನಾಗಿದ್ದರೆ ವಿಚಾರ ಬೇರೆ, BJP ಆಗಿದ್ರೆ ವಿಚಾರ ಬೇರೆ. ಕಾಂಗ್ರೆಸ್ ಅವನಾಗಿದ್ರೆ ಅದು ದೊಡ್ಡ ಸುದ್ದಿ, ಅಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಲ್ಲ. ಯಾಕಂದ್ರೆ ಅವ್ರು ಅದು ಆಲ್ರೆಡಿ ಒಪ್ಕೊಂಡಿರ್ತಾರೆ, ಇಲ್ಲಪ್ಪ ನಾವಿದೆಲ್ಲ ಮಾಡ್ತಾ ಇರ್ತೀವಿ, ಎಣ್ಣೆ ಪಾರ್ಟಿ ಎಲ್ಲ ಮಾಡ್ತಾ ಇರ್ತೀವಿ ಅಂತೇಳಿ. BJP ಅವ್ರು ಸಿಕ್ಕಾಕೊಂಡ್ರೆ ಅದು ಬಹಳ ದೊಡ್ಡ ಇಶ್ಯೂ ಆಗುತ್ತೆ. ಯಾಕಂದ್ರೆ ಪ್ರತಿ ಸಲ ಕೂಡ ಅದನ್ನ ಇಲ್ಲಪ್ಪ ಅದಲ್ಲ ಇದಿಲ್ಲ ಅಂತ ಮಾತಾಡ್ತಿರ್ತಾರಲ್ಲ. ಈಗ ಒಂದ್ ವೇಳೆ BJP ನಾಯಕ ಬೀಫ್ ತಿನ್ನುವಾಗ ಸಿಕ್ಕಾಕೊಂಡ್ರೆ, ಕಾಂಗ್ರೆಸ್ ನಾಯಕ ಸಿಕ್ಕಾಕೊಂಡ್ರೆ ಸಮಸ್ಯೆ ಆಗಲ್ಲ. ನಾವಿಲ್ಲಪ್ಪ ಅದಕ್ಕೇನು ವಿರೋಧ ಅಲ್ಲ, ನಾವು ತಿಂತೀವಿ ಅಂತ.